ಆತ್ಮೀಯರೇ, ನನ್ನ MRC ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನನ್ನೂರು ಮಿರ್ಲೆಯಿಂದ ಕೇವಲ 4 ಕಿಲೋಮೀಟರ್ ದೂರ ಇರುವ ಪ್ರಸಿದ್ಧ ಪುಣ್ಯಸ್ಥಳ ಚುಂಚನಕಟ್ಟೆಯಲ್ಲಿ ಇರುವ ಶ್ರೀ ಕೋದಂಡರಾಮ ದೇವಸ್ಥಾನದ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಶ್ರೀ ರಾಮಚಂದ್ರನು ಸೀತೆ ಮತ್ತು ಲಕ್ಷ್ಮಣನೊಡನೆ ತಮ್ಮ ತಂದೆ ದಶರಥ ಮಹಾರಾಜರ ಪಿತೃವಾಕ್ಯ ಪರಿಪಾಲನೆಯಂತೆ 14 ವರ್ಷಗಳ ವನವಾಸ ಪ್ರಯಾಣದ ಕಾಲದಲ್ಲಿ ಚುಂಚ ಮತ್ತು ಚುಂಚಿ ಎಂಬ ಬೇಡರ ದಂಪತಿಗಳು ವಾಸವಿದ್ದ ಸ್ಥಳ ಕಾವೇರಿ ನದಿಯ ದಡದಲ್ಲಿರುವ ಚುಂಚನಕಟ್ಟೆ ಊರಿಗೆ ಆಗಮಿಸಿ ಈ ದಂಪತಿಗಳ ಅಭಿಲಾಷೆಯಂತೆ ಆತಿಥ್ಯವನ್ನು ಸ್ವೀಕರಿಸಿ ಪ್ರಯಾಣದ ದಣಿವಾರಿಸಿಕೊಂಡರಂತೆ. ಶ್ರೀರಾಮನ ಭೇಟಿಯ ಸ್ಥಳವಾದ ಚುಂಚನಕಟ್ಟೆಯಲ್ಲಿ ವಿಜಯನಗರ ಶೈಲಿಯ ಬಹಳ ಹಿಂದಿನ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಕೋದಂಡರಾಮ ದೇವಸ್ಥಾನವು ಕಾವೇರಿ ನದಿಯ ಜಲಪಾತದ ಪಕ್ಕದಲ್ಲೇ ಇದೆ. ಸೀತಾಮಾತೆಯು ಇಲ್ಲಿ ಸ್ನಾನ ಮಾಡಲು ಅಪೇಕ್ಷಿಸಿದಾಗ ನದಿಯ ಬಯಲು ಪ್ರದೇಶದಲ್ಲಿ ಸ್ನಾನಕ್ಕೆ ಅನುವಾಗುವಂತೆ ಏರ್ಪಾಡು ಮಾಡಲು ಶ್ರೀರಾಮನು ಲಕ್ಷ್ಮಣನಿಗೆ ಆಜ್ಞಾಪಿಸಲಾಗಿ ಅಗ್ರಜನ ಅಣತಿಯಂತೆ ಲಕ್ಷ್ಮಣನು ಈಗ ಧನುಷ್ಕೋಟಿ ಎಂದು ಕರೆಯಲ್ಪಡುವ ಸ್ಥಳದಲ್ಲಿರುವ ಕಲ್ಲು ಬಂಡೆಗೆ ಬಾಣ ಬಿಡಲು ಸೀತೆ ಸ್ನಾನ ಮಾಡಲು ಮರೆಯಾಗುವಂತೆ ಕಲ್ಲು ಬಂಡೆ ಸಿಡಿದು ನಿಂತು ನದಿಯಲ್ಲಿ ನೀರು ಹರಿಯುವಾಗ ಅಲ್ಲಿನ ಕಲ್ಲುಗಳ ಸಂದುಗಳಿಂದ ನೀರು ಚಿಮ್ಮಿ ಉಕ್ಕಿ ಹರಿಯುವುದು. ವಿಶೇಷವೆಂದರೆ ಹೀಗೆ ಚಿಮ್ಮುವ ನೀರು ಅರಿಶಿನ, ಎಣ್ಣೆ ಮತ್ತು ಸೀಗೆಕಾಯಿ ಬಣ್ಣಗಳಿಂದ ಪ್ರತ್ಯೇಕ ಜರಿಗಳಾಗಿ ಹರಿದು ಬರುವುದು. ನದಿಯು ತುಂಬಿ ಹರಿಯುವಾಗ ಈಗಲೂ ಅದ್ಭುತವಾದ ದೃಶ್ಯವನ್ನು ಕಾಣಬಹುದಾಗಿದೆ. ಧನುಷ್ಕೋಟಿಯನ್ನು ಹೊಂದಿಕೊಂಡಿರುವ ಜಲಪಾತವು ಸುಮಾರು 60 ಅಡಿಗಳ ಎತ್ತರದ ನೀರು ಬೋರ್ಗರೆಯುತ್ತಾ ಬೀಳುವುದು. ಆಲ್ನೊರೆಯಂತೆ ಕಾಣುವ ಜಲಪಾತದಲ್ಲಿಯೂ ಒಂದು ವಿಶೇಷವೆಂದರೆ ನೀರಿನ ಬೋರ್ಗೆರೆಯುವ ಶಬ್ದವು ಪಕ್ಕದಲ್ಲೇ ಇರುವ ಕೋದಂಡರಾಮ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೇಳಿಸುವುದಿಲ್ಲ. ಆದರೆ ಈ ಶಬ್ದವು ವಾಯುದೂರ ಏರಿಯಲ್ ಡಿಸ್ಟೆನ್ಸ್ 3.5 ಕಿಲೋಮೀಟರ್ ಅಂತರವಿರುವ ಮಿರ್ಲೆ ಗ್ರಾಮದ ಮನೆಗಳಿಗೆ ಮಧ್ಯರಾತ್ರಿ ಸಮಯದಲ್ಲಿ ಸ್ಪಷ್ಟವಾಗಿ ಕೇಳಿಸುವುದು. ಪ್ರವಾಹ ಕಾಲದಲ್ಲಿ ನದಿಯು ತುಂಬಿ ಹರಿಯುವಾಗ ಜಲಪಾತದಲ್ಲಿ ಧುಮುಕುವ ನೀರಿನ ಧುಮುಧುಮು ಶಬ್ದವನ್ನು ಮಧ್ಯರಾತ್ರಿ ಸಮಯದಲ್ಲಿ ಸ್ವತಃ ನಾನೇ ನಮ್ಮ ಮನೆಯಲ್ಲಿ ಕೇಳಿಸಿಕೊಂಡಿದ್ದೇನೆ. ಚಿಕ್ಕವರಿದ್ದಾಗ ರಾತ್ರಿ ಎಚ್ಚರವಾದ ಸಂದರ್ಭಗಳಲ್ಲಿ ಶಬ್ದ ಕಿವಿಗೆ ಬಿದ್ದಾಗ ಭಯವಾಗುತ್ತಿತ್ತು. ಜಲಪಾತದ ಕೆಳಗಡೆ ಆಳವಿರುವ ಅಪಾಯದ ಸ್ಥಳವನ್ನು ಸೀತಾಮಡು ಎಂದು ಕರೆಯಲಾಗುವುದು. ವರ್ಷಕ್ಕೊಮ್ಮೆ ಜನವರಿ ತಿಂಗಳಲ್ಲಿ ನಡೆಯುವ ಚುಂಚನಕಟ್ಟೆ ಜಾತ್ರೆಯ ರಥೋತ್ಸವಕ್ಕೆ ಅಥವಾ ಇಂದಿನ ದಿನ ಎತ್ತಿನ ಗಾಡಿಯಲ್ಲಿ ಮನೆಯವರೆಲ್ಲ ಹೋಗುತ್ತಿದ್ದೆವು. ಕೋದಂಡರಾಮ ದೇವಸ್ಥಾನದ ಕಡೆಯಿಂದ ಮೆಟ್ಟಿಲುಗಳ ಮುಖಾಂತರ ಇಳಿದು ಕೆಳಗಡೆ ಇರುವ ಕಾಲು ಸೇತುವೆ ದಾಟಿ ಎಡಭಾಗಕ್ಕೆ ಕಲ್ಲು ಬಂಡೆಗಳನ್ನು ಏರಿ ಜಲಪಾತದ ಮೇಲ್ಭಾಗದಲ್ಲಿ ಸ್ನಾನ ಮಾಡುತ್ತಿದ್ದೆವು. ಭಯದಿಂದ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಬಾಲ್ಯದ ನೆನಪು ಈಗಲೂ ಸವಿ ನೆನಪಾಗಿ ಉಳಿದಿದೆ. ರಥೋತ್ಸವಕ್ಕೆ ಇನ್ನೂ 15 ದಿನ ಇರುವಾಗಲೇ ನೂರಾರು ಹಳ್ಳಿಗಳಿಂದ ಸಾಮಾನ್ಯ ಬೆಲೆಯ ಎತ್ತುಗಳಿಂದ ಲಕ್ಷಾಂತರ ಮೌಲ್ಯದ ಸುಂದರವಾದ ಎತ್ತುಗಳು ಬಹುಸಂಖ್ಯೆಯಲ್ಲಿ ಬಂದು ಸೇರುತ್ತವೆ. ದನಗಳ ಜಾತ್ರೆ ಇಂದಿಗೂ ಅದ್ಭುತವಾಗಿ ನಡೆದುಕೊಂಡು ಬರುತ್ತಿದೆ. ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಯುವ ಜಾತ್ರೆಯ ಅಚ್ಚುಕಟ್ಟು ಪ್ರದೇಶದ ಬಯಲಿನಲ್ಲಿ ವಿಸ್ತಾರವಾಗಿ ನೋಟಕ್ಕೆ ಕೊನೆ ಇರದಂತೆ ಎಷ್ಟೇ ನೋಡಿದರೂ ಮುಗಿಯದಷ್ಟು ದನಗಳು ಕಟ್ಟಿರುವುದನ್ನು ನೋಡುವುದೇ ಪರಮಾನಂದ. ದನಗಳ ಜಾತ್ರೆಯು ನಮ್ಮ ಚುಂಚನಕಟ್ಟೆ ಜಾತ್ರೆಯ ಮುಖ್ಯ ವೈಶಿಷ್ಟ್ಯ. ಇಂದಿಗೂ ನನಗೆ ನೆನಪಿದೆ. ಸುಮಾರು 40 ವರ್ಷಗಳ ಹಿಂದಿನ ದಿನಗಳಲ್ಲಿ ಜಾತ್ರೆಯ ಸಮಯದಲ್ಲಿ 5-6 ಸಿನಿಮಾ ಟೆಂಟ್ಗಳು ತಿಂಗಳು ಪೂರ್ತ ಅಲ್ಲಿರುತ್ತಿದ್ದವು. ಸಾಯಂಕಾಲ 6 ಗಂಟೆಗೆ ಪ್ರಾರಂಭವಾಗುತ್ತಿದ್ದ ಸಿನಿಮಾ ಬೆಳಗ್ಗಿನ ಜಾವ ಬೆಳಕಾಗುವವರೆಗೂ 4 ಪ್ರದರ್ಶನಗಳು ನಡೆಯುತ್ತಿತ್ತು. ಮಯೂರ, ಶ್ರೀನಿವಾಸ ಕಲ್ಯಾಣ, ನಾಗರಾವು, ಗಂಧದ ಗುಡಿ, ಉಲಗಂ ಸುಂದ್ರಂ, ವಾಲಿಬಾಲ್, ದೂರದ ಬೆಟ್ಟ, ಸೊಸೆ ತಂದ ಸೌಭಾಗ್ಯ, ಮೇಯರ್ ಮುತ್ತಣ್ಣ, ಸಾಕ್ಷಾತ್ಕಾರ ಮುಂತಾದ ಅನೇಕ ಸಿನಿಮಾಗಳನ್ನು ನನ್ನ ಬಾಲ್ಯದ ಸ್ನೇಹಿತರೊಂದಿಗೆ ರಾತ್ರಿಯೆಲ್ಲ ಒಂದರಂತೆ ನೋಡಿದ ದಾಖಲೆ ನನ್ನದು. ಬಾವಿಯೊಳಗೆ ಮೋಟಾರ್ ಸೈಕಲ್ ಸರ್ಕಸ್, ದೂರದಲ್ಲಿ ಇಟ್ಟ ಸಾಮಾನುಗಳ ಮೇಲೆ ರಿಂಗೆಸೆಯುವುದು, ಮ್ಯಾಜಿಕ್ ಇತ್ಯಾದಿಗಳನ್ನು ಪ್ರಥಮ ಬಾರಿಗೆ ನೋಡಿ ಆನಂದಿಸಿದ್ದು ಸಹ ಇದೇ ಜಾತ್ರೆಯಲ್ಲಿ. ಕೃಷ್ಣರಾಜನಗರದ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಬದುಕನ್ನರಿಸಿ ದೂರದ ಊರುಗಳಲ್ಲಿ ನೆಲೆಸಿರುವ ಕುಟುಂಬಗಳು ತಮ್ಮ ಮಕ್ಕಳಿಗೆ ತಪ್ಪಿಸದೆ ಕರೆದುಕೊಂಡು ತೋರಿಸಲೇಬೇಕಿರುವ ಈ ಭಾಗದ ಸಂಸ್ಕೃತಿಯನ್ನು ಬಿಂಬಿಸುವ ಬಹುದೊಡ್ಡ ಜಾತ್ರೆ ಇದು. ಸುಗ್ಗಿಯ ಕೊಯ್ಲು ಡಿಸೆಂಬರ್ ಅಂತ್ಯಕ್ಕೆ ಮುಗಿಯುವುದರಿಂದ ಆ ಭಾಗದ ಸುತ್ತಲಿನ ಹಳ್ಳಿಗಳ ರೈತರು ಮತ್ತು ದೂರದ ಹಳ್ಳಿಗಂಟರು ತಂಡೋಪತಂಡವಾಗಿ ಜನವರಿ ಪ್ರಾರಂಭದಲ್ಲೇ
ತಮ್ಮ ತಮ್ಮ ಎತ್ತು ಗಾಡಿಗಳೊಂದಿಗೆ ಮಾರಲು ಮತ್ತು ಕೊಳ್ಳಲು ಬಂದು ಸೇರುತ್ತಾರೆ. ಕೆಲವರು ಸ್ಪರ್ಧೆ ಮತ್ತು ಸ್ವಾಭಿಮಾನ ಅಥವಾ ಶೋಕಿಯ ಸಂಕೇತವಾಗಿ ವರ್ಷದಿಂದ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕಿಂತ ಹೆಚ್ಚು ಮುತುವರ್ಜಿ ವಹಿಸಿ ಅವುಗಳನ್ನು ಹೊಲ ಗದ್ದೆಗಳಲ್ಲಿ ಮುಗಿಸದೆ ಉತ್ಕೃಷ್ಟವಾದ ಆಹಾರಗಳನ್ನು ಕೊಟ್ಟು ಸಾಕಿರುತ್ತಾರೆ. ಇವು ಭಾರೀ ಮೊತ್ತದ ಬೆಲೆಗೆ ಮಾರಾಟವಾಗುವವು. ಇಂತಹ ಎತ್ತುಗಳನ್ನು ಸುಂದರವಾಗಿ ದಸರಾ ಆನೆಗಳಂತೆ ಶೃಂಗರಿಸಿ ಊರಿನಿಂದ ಮೆರವಣಿಗೆಯ ಮುಖಾಂತರ ಇಲ್ಲಿಗೆ ಕರೆತರುತ್ತಾರೆ. ಇಂತಹ ಎತ್ತುಗಳಿಗೆ ಜಾತ್ರೆಯ ಅಂತ್ಯದಲ್ಲಿ ಸ್ಪರ್ಧೆ ನಡೆದು ಬಹುಮಾನಗಳನ್ನು ಸಹ ಕೊಡುವ ಸಂಪ್ರದಾಯವಿದೆ. ನಮ್ಮ ರೈತರಿಗೆ ಐಷಾರಾಮಿ ಕಾರುಗಳನ್ನು ಕೊಂಡು ಓಡಾಡುವ ಖುಷಿಗಿಂತ ಹೆಚ್ಚು ಖುಷಿ ಬೆಲೆ ಬಾಳುವ ಕರುಗಳನ್ನು ಕೆಲಸ ಮಾಡಿಸದೆ ಸಾಕುವುದರಿಂದ ಸಿಗುವುದು. ಆದರೆ ಅನ್ನದಾತನು ಗೋವುಗಳೊಂದಿಗೆ ಇಟ್ಟುಕೊಂಡಿರುವ ಸಂಬಂಧಕ್ಕೆ ಎಂದಿಗೂ ಬೆಲೆ ಕಟ್ಟಲಾಗದು. ಚುಮು ಚಳಿಯಲ್ಲಿ ನಾವು ಕಟ್ಟುತ್ತಿದ್ದ ಎತ್ತುಗಳ ಸಮೀಪ ಗಾಡಿಯ ಕೆಳಗಡೆ ರಾತ್ರಿ ಮಲಗುತ್ತಿದ್ದ ಚುಂಚನಕಟ್ಟೆ ಜಾತ್ರೆಯ ಸಂಭ್ರಮ ನನ್ನಂತೆ ಅನೇಕರಿಗೆ ಇದೆ. ಅಲ್ಲಿ ಸಿಗುತ್ತಿದ್ದ ಮಜಾವನ್ನು ಪದಗಳಲ್ಲಿ ಜೋಡಿಸಿ ವ್ಯಕ್ತಪಡಿಸಲಾಗದು. ಅನುಭವಿಸಿದವರಿಗೆ ಮಾತ್ರ ಅರಿವಿಗೆ ಬರುವಂತಹದ್ದು. ಬಾಲ್ಯದಲ್ಲಿ ಅನುಭವಿಸಿದ ಜಾತ್ರೆಯ ಖುಷಿ ನಗರಗಳಲ್ಲಿ ಸಿಗಲಾರದು. ರೈತರ ಮಕ್ಕಳು ಬದುಕಲ್ಲಿ ಆನಂದಿಸುವಷ್ಟು ಅಧಿಕಾರಿಗಳು ಮತ್ತು ಪಟ್ಟಣವಾಸಿಗಳ ಮಕ್ಕಳು ಖಂಡಿತ ಆನಂದಿಸಲಾರರು. ನಾವುಗಳು ಅನ್ನದಾತರ ಮಕ್ಕಳಾಗಿದ್ದಕ್ಕೆ ಹಳ್ಳಿಗಾಡಿನ ಜಾತ್ರೆಗಳಲ್ಲಿ ಸುಖಪಟ್ಟ ಸುದೈವ ನಮ್ಮದಾಯಿತು ಎನ್ನುವುದಕ್ಕೆ ಹೆಮ್ಮೆ ಇದೆ. ಕಾವೇರಿ ನದಿಯ ಬಲದಂಡೆಯ ಮೇಲಿರುವ ಶ್ರೀ ಕೋದಂಡರಾಮನ ದೇವಸ್ಥಾನದಲ್ಲೂ ವಿಶೇಷತನವಿದೆ. ರಾಮ, ಸೀತೆ ಮತ್ತು ಹನುಮಂತನು ನಿಂತಿರುವ ಬಗ್ಗೆ ದಿಕ್ಕು ಮತ್ತು ಭಾಗ. ಇದನ್ನು ಅಲ್ಲಿಗೆ ಬಂದು ಕಾವೇರಿಯಲ್ಲಿ ಮಿಂದು ದೇವರ ದರ್ಶನ ಪಡೆದು ಮನಗಾಣಬೇಕು. ಜಲಪಾತದ ಮೇಲ್ಭಾಗದಲ್ಲಿ ನೀರಾವರಿಗಾಗಿ ಒಂದು ಮನೋಹರವಾದ ಪುರಾತನ ಅಣೆಕಟ್ಟೆ ನಿರ್ಮಾಣವಾಗಿದೆ ಮತ್ತು ನಡುವೆ ಉದ್ದವಾದ ಸುಂದರ ಸೇತುವೆ ಇದೆ. ನದಿಯ ಎಡದಂಡೆಯಲ್ಲಿ ಹಾಗೂ ಜಲಪಾತದ ಹಿಂಬದಿಯಲ್ಲಿ ಕೆಲವು ವರ್ಷಗಳ ಹಿಂದೆ ವಿದ್ಯುತ್ ತಯಾರಿಸಲು ಪವರ್ ಸ್ಟೇಷನ್ ಸ್ಥಾಪನೆಯಾಗಿದೆ. ಈ ಪುಣ್ಯಕ್ಷೇತ್ರವನ್ನು ಭಕ್ತರು ನೋಡಲೇಬೇಕಾಗಿರುವ ಸ್ಥಳವಾಗಿದ್ದು, ಜನವರಿ ಮೊದಲ ವಾರದಿಂದ ಸಂಕ್ರಾಂತಿಯ ಹಬ್ಬ ಮುಗಿಯುವವರೆಗೂ ವಿಜೃಂಭಣೆಯ ಜಾತ್ರಾ ಮಹೋತ್ಸವವು ಲಕ್ಷಾಂತರ ಜನರು ಸೇರಿ ನಡೆಯುವುದು. ಭಕ್ತಾದಿಗಳು ಪ್ರೇಕ್ಷಣೀಯ ಸ್ಥಳವಾಗಿರುವ ಈ ಜಾತ್ರೆಗೆ ಬರಲೇಬೇಕು. ಬಂದು ಕೋದಂಡರಾಮನನ್ನು, ಜೊತೆಯಲ್ಲಿರುವ ಸೀತೆ ಮತ್ತು ಹನುಮಂತನನ್ನು ದರ್ಶನ ಪಡೆದು ಕಣ್ತುಂಬಿಕೊಳ್ಳಬೇಕು. ನಮ್ಮ ಚುಂಚನಕಟ್ಟೆ ಬಹಳ ದೂರವೇನಿಲ್ಲ. ಮೈಸೂರಿನಿಂದ ಕೇವಲ 57 ಕಿಲೋಮೀಟರ್ ದೂರದಲ್ಲಿದೆ. ಸ್ವಂತ ವಾಹನದಲ್ಲಾದರೂ ಹೋಗಿ ಬರಬಹುದು, ಇಲ್ಲವೇ ಸರ್ಕಾರಿ ಬಸ್ಸಿನಲ್ಲಾದರೂ ಹೋಗಿ ಬರಬಹುದು. ಪ್ರವಾಸಿಗರಿಗೆ ಇಲ್ಲಿ ಅಗತ್ಯವಿರುವ ಸೌಲಭ್ಯಗಳಿಗೆ ಕೊರತೆ ಏನಿಲ್ಲ. ಶ್ರೀ ಕೋದಂಡರಾಮನ ಬಗ್ಗೆ ಹೆಚ್ಚಿನ ವಿವರಗಳನ್ನು ಬಹಳ ವರ್ಷಗಳಿಂದಲೂ ಅರ್ಚಕರಾಗಿ ಕೆಲಸ ಮಾಡಿಕೊಂಡು ಬರುತ್ತಿರುವ ಅಯ್ಯಂಗಾರ್ ಅವರಿಂದ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಇದು ಒಂದು ಚುಂಚಾರಣ್ಯ ಕ್ಷೇತ್ರ. ಇದು ಅಂದರೆ ಚುಂಚಾರಣ್ಯ ಕ್ಷೇತ್ರ ಅಂತಂದರೆ ದಂಡಕಾರಣ್ಯ ಅನ್ನೋ ಒಂದು ಕಾಡು. ಇದು ಈ ಕಾಡೊಳಗೆ ಋಣಬಿಂದ ಮಹರ್ಷಿಗಳು ಅಂತೇಳಿ ಚುಂಚಿ ಅನ್ನೋ ಬೇರೆ ಋಷಿಗಳು ತಪಸ್ಸು ಮಾಡಿಕೊಂಡು ಬೇಟೆ ಆಡಿಕೊಂಡು ಭಾರಿ ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ ಋಣಬಿಂದ ಮಹರ್ಷಿಗಳು. ರಾಮರು ವನವಾಸಕ್ಕೆ ಅಂತೇಳಿ ಪಶ್ಚಿಮ ಮಾರ್ಗವಾಗಿ ಈ ಚುಂಚಾರಣ್ಯ ಕ್ಷೇತ್ರಕ್ಕೆ ಅಂದರೆ ದಂಡಕಾರಣ್ಯಕ್ಕೆ 3 ದಿನ ಭೇಟಿ ಕೊಡಬೇಕು ಅಂತ ಬರ್ತಾರೆ. ಆಗ ಇಲ್ಲಿ ಹರಿತಾ ಇರೋಳು ಕಾವೇರಿ ಮಾತೆ ಇನ್ನೂ ಅವಳು ಗುಪ್ತವಾಹಿನಿಯಾಗಿರೋದಿಲ್ಲ, ಅಂದರೆ ಹುಟ್ಟೇ ಇರೋದಿಲ್ಲ. ಆಗ ಸೀತಾಮಾತೆ ಸ್ನಾನ ಮಾಡಬೇಕು ಅಂತೇಳಿ ಅವ್ರಿಗೊಂದು ಮನೋಭಾವನೆ ಉಂಟಾಗುತ್ತೆ. ಸೀತಾಮಾತೆ ಸ್ನಾನ ಮಾಡಬೇಕಾದ್ರೆ ಮೈದ ಲಕ್ಷ್ಮಣನ ಕೇಳ್ಕೊತಾಳೆ, ಏನು ಲಕ್ಷ್ಮಣ, ಜಾಗದಲ್ಲಿ ಒಂದು ತೊಟ್ಟು ನೀರು ಇಲ್ವಲ್ಲ, ನಾವು ಸ್ನಾನ ಮಾಡಬೇಕಲ್ಲ ಅಂತೇಳಿ. ಆಗ ಮೈದ ಲಕ್ಷ್ಮಣನ ಕೇಳ್ಕೊಂಡಾಗ ಆಗ ಅವನೊಂದು ಜಾಗದಲ್ಲಿ ಒಂದು ಧನುಸಿನ ಬಾಣ ತೇಜನ ಮಾಡ್ತಾನೆ. ಆಗ ಒಂದು ಬಂಡೆಯೆಲ್ಲ ಬಿಡಿದು ದೊಡ್ಡ ಕೊಳವಾಗಿ ದೊಡ್ಡ ಸರೋವರವಾಗಿ ನೀರು, ಒಂದು ಕೊಳದಲ್ಲಿ ನೀರು ಮುತ್ತುವಾಹಿನಿ ಆಗ್ತಾಳೆ. ಆ ಕೊಳದಲ್ಲಿ ಸೀತಾಮಾತೆ ಸ್ನಾನ ಮಾಡ್ತಾ ಇರ್ತಾಳೆ. ಆಗ ಮೈದ
ಲಕ್ಷ್ಮಣ ಯಾವುದೋ ಮೂಡಲ್ಲಿ ಆಗ ನೋಡಿಬಿಡ್ತಾನೆ. ಆಗ ಅವರಿಗೆ ದಿಗ್ಭ್ರಮೆಯಾಗಿ ದಿಕ್ಕು ತೋಚಿದಾಗೆ ನಾಚಿಕೆಯಾಗಿ ಒಂದು ಜಾಗದಲ್ಲಿ ಹಾದು ಬಂದುಬಿಡ್ತಾಳೆ. ಹಾದು ಬರಬೇಕಾದ್ರೆ ಒಂದು ಬಂಡೆ ಎರಡು ಭಾಗವಾಗಿ ಸಿಡಿದು ಬಂದುಬಿಡುತ್ತೆ. ಅವಳು ಸಿಡಿದು ಬಂದಿರೋ ಜಾಗಕ್ಕೆ ಸೀತಾಮಣಿಲು ಅಂತ ಹೆಸರಿಟ್ಟು ಅವಳು ಸ್ನಾನ ಮಾಡಿರೋ ಜಾಗದಲ್ಲಿ ಸೀಗೆಕಾಯಿ ನೀರು, ಎಣ್ಣೆ ನೀರು, ಅರಿಶಿನ ನೀರು ಹರಿತಾ ಇಲ್ಲಿ ಅಂತೇಳಿ ಅವನ ಧನುಸಿನ ಬಾಣ ಪ್ರಯೋಗ ಮಾಡಿರೋ ಜಾಗಕ್ಕೆ ಧನುಷ್ ಕೋಟಿ ಅಂತ ಹೆಸರಿಟ್ಟು 3 ದಿನ ಕಳೆದ ನಂತರ ಮುಂದೆ ಇಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಸುಲಭಿನ ಮಹರ್ಷಿಗಳು ಅಂತೇಳಿ ಚುಂಚಿ ನಾವು ಬೇರೆ ಋಷಿಗಳು ತಪಸ್ಸು ಮಾಡಿಕೊಂಡು ಭೇಟಿ ಆಡಿಕೊಂಡು ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇರಬೇಕಾದ್ರೆ ಆಗ ರಾಮರಿಗೆ ಗೋಚರವಾದಾಗ ಏನು ಈ ಕಾಡಲ್ಲಿ ಇಷ್ಟೊಂದು ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರಲ್ಲ, ಇವ್ರನ್ನ ಸಂಹಾರ ಮಾಡಬೇಕು ಅಂತೇಳಿ ರಾಮದೇವ್ರಿಗೆ ಒಂದು ಮನೋಭಾವ ಉಂಟಾದಾಗ ಅವರು ಶ್ರೀಮನ್ನಾರಾಯಣನ್ನೇ ಕೂರಿಸ್ಕೊಂಡು ತಪಸ್ಸನ್ನು ಆಚರಣೆ ಮಾಡ್ಕೊಂಡಿರ್ಬೇಕಾದ್ರೆ ಆಗ ಅವ್ರ ಭಕ್ತಿಗೆ ಮೆಚ್ಚಿ ಆಗ ಅವರಿಗೆ ಮೋಕ್ಷ ಕೊಟ್ಟು ಇಲ್ಲಿ ಬಂದು ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಋಣಭಿನ್ನ ಮಹರ್ಷಿಗಳ ಪ್ರತಿಷ್ಠಾಪನೆ ರಾಮದೇವರು. ಇನ್ನೂ ಆಂಜನೇಯ ಭೇಟಿ ಆಗಿರಲ್ಲ, ಅದಕ್ಕೋಸ್ಕರ ಹೊರಗಡೆ ಆಂಜನೇಯ ಇಲ್ಲ. ಅದಕ್ಕೋಸ್ಕರ ರಾಮರು ಕೇಳ್ಕೊತಾರೆ, ಈ ಜಾಗಕ್ಕೆ ಬಂದರೆ ಮೊದಲನೇ ನಮಸ್ಕಾರ ನನಗೆ ಬೇಡ, ಮೊದಲು ಅವನ ನಮಸ್ಕಾರವಾಗಲಿ ಅಂತೇಳಿ ಇವನ್ನ ಕಾವೇರಿ ತೀರದಲ್ಲಿ ಒಂದು ಸ್ನಾನ ಮಾಡಿಲ್ಲ ಕೈಕಾಲು ತೊಳೆದಾಗ ಮೊದಲನೇ ನಮಸ್ಕಾರ ಆಂಜನೇಯನಿಗೆ, 2ನೇ ನಮಸ್ಕಾರ ರಾಮನಿಗೆ. ಇಲ್ಲಿಂದ ಮೇಲುಗಡೆ ಹೋಗುವಾಗ ಹಿಂಭಾಗದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಒಂದು ನಮಸ್ಕಾರವಾಗಿ ದಿನ 3 ಪೂಜೆಯಾಗಿ 3 ದರ್ಶನವಾಗಲಿ ಅಂತೇಳಿ ಆಗ ರಾಮದೇವ್ ಕೇಳ್ಕೊತಾರೆ. ಆಗ ಕಾವೇರಿ ಮಾತೆ ಗುಪ್ತವಾಹಿನಿ ಆಗ್ತಾಳೆ. ಈ ನೀರಿನ ಸರೋವರ ಶಬ್ದ 19 ಅಡಿ ನೀರು ತುಂಬುತ್ತಾಳೆ ಕಾವೇರಿ ಮಾತೆ. ನಿಶಬ್ದವಾದ ಟೈಮ್ನಲ್ಲಿ 10 ಮೈಲಿ ಕೇಳಿಸುತ್ತೆ, ಆದರೆ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸೋದಿಲ್ಲ. ಆಗ ಸೀತಾಮಾತೆ ಯಜಮಾನರನ್ನ ಕೇಳ್ಕೊತಾರೆ, ಏನು ಇಷ್ಟೊಂದು ಹೊರಗಡೆ ಶಬ್ದ ಬರ್ತಾ ಇದೆಯಲ್ಲ, ನನಗೆ ಕಿವಿಗೊಟ್ಟು ನಿದ್ದೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಯಜಮಾನರನ್ನು ಕೇಳ್ಕೊಂಡಾಗ ಹರಿತಾ ಇರೋಳೊಬ್ಬಳು ಕಾವೇರಿ ಒಬ್ಬಳು ಹೆಣ್ಣಾದ್ರಿಂದ ಹೆಣ್ಣಿಗೆ ಜಾಸ್ತಿ ಪ್ರೀತ ನಾಲಿಗೆ ಇರಬಾರ್ದು ಅಂತೇಳಿ ಕಾವೇರಿ ಮಾತೆಗೆ ಒಂದು ವಾಗ್ದಾನ ಕೊಡ್ತಾರೆ. ಆಗ ಎಷ್ಟೇ ನೀರೇ ಶಬ್ದ ಬಂದರೂ ಕೂಡ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸೋದಿಲ್ಲ. ಎಲ್ಲ ಕಡೆಯೇ ರಾಮನಿಗೆ ಎಡಭಾಗ ಸೀತಾಮಾತೆ, ಇಲ್ಲಿ ರಾಮನ ಬಲಭಾಗ ಸೀತೆ ಮಾತೆ ಇರೋದು ಒಂದು ವಿಶೇಷ. ಇದೇ ಥರವಾಗಿ ಚಿಕ್ಕಮಗಳೂರು ಅಂತ ಹಿರೇಮಗಳೂರು ಅಂತ ಇದೆ. ಹಿರೇಮಗಳೂರು ಕೂಡ ಅಲ್ಲಿ ಸೀತಾಮಾತೆ ಬಲಭಾಗದಲ್ಲಿ ಇರೋದು ಒಂದು ವಿಶೇಷ. ಪರಶುರಾಮನಿಗೆ ಬಲಭಾಗದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಇಲ್ಲಿ ಋಣಭಿನ್ನ ಮಹರ್ಷಿಗಳು ಪ್ರೇರಣೆ ಮಾಡ್ತಾರೆ, ನಾನು ನಿನ್ನ ಮದುವೆ ಆಗುವಾಗ ಎಡಗಡೆ ದರ್ಶನ ಮಾಡಿದ್ದೀನಿ, ಈಗ ನೀನು ನನಗೆ ಬಲಗಡೆ ದರ್ಶನ ಕೊಡಬೇಕು ಅಂತ ಕೇಳ್ಕೊಂಡಾಗ ರಾಮನ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಋಣಭಿನ್ನ ಮಹರ್ಷಿಗಳ ಪ್ರತಿಷ್ಠಾಪನೆ ರಾಮದೇವರು. ಇದು ಒಂದು ಚುಂಚಾರಣ್ಯ ಕ್ಷೇತ್ರ ಅಂತ ಹೆಸರಾಗಿ ಕಾವೇರಿ ಮಾತೆ ಹುಟ್ಟಿದ ಮೇಲೆ ಕಟ್ಟೆ ಎಲ್ಲ ಕಟ್ಟಿದ ಮೇಲೆ ಚುಂಚಾರಣ್ಯ ಕ್ಷೇತ್ರಕ್ಕೆ ಚುಂಚಿನಗಟ್ಟೆ ಅಂತ ಹೆಸರಾಗಿ ಸಂಕ್ರಾಂತಿ ಹಬ್ಬದ ಮಾರದ ಬೆಳಿಗ್ಗೆ ಕರ್ನಾಟಕ ಹೆಸರುವಾಸಿಯಾದಂಥ ದನಗಳ ಜಾತ್ರೆ ಅಂತ ಪ್ರಸಿದ್ಧವಾಗಿ ಆಗ ನವಸಂಕಲ್ಪ ಪ್ರಕಾರವಾಗಿ 9 ದಿನಗಳ ಕಾಲ 9 ಅವತಾರದಲ್ಲಿ ಪ್ರತಿದಿನ ಉತ್ಸವಗಳೆಲ್ಲ ಆಗುತ್ತೆ. ಇದು ಒಂದು ಚುಂಚಾರಣ್ಯ ಕ್ಷೇತ್ರ. ಋಣಭಿನ್ನ ಮಹರ್ಷಿಗಳ ಪ್ರತಿಷ್ಠಾಪನೆ ರಾಮದೇವರು ಅಂತ ಈ ದೇವಸ್ಥಾನದ ಇತಿಹಾಸ ಅಂತ ಹೇಳ್ತಾರೆ. ತಮ್ಮ ಹೆಸರು, ತಾವು ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಿ ಬುದ್ಧಿ? ನಾವು ಸುಮಾರು ವರ್ಷದಿಂದ ಇದ್ದೀವಿ. ತಮ್ಮ ಹೆಸರು ಹೇಳ್ಬಿಡಿ. ನಾರಾಯಣಯ್ಯಂಗಾರ್. ನಾನು ತಾವು ಭಾಳ ಚೆನ್ನಾಗಿ ಹೇಳಿದ್ರಿ. ನಾನು ಹಿಂದೆನೂ ಸುಮಾರು ವಿಡಿಯೋ ಕೇಳಿದ್ದೀನಿ ನಿಮ್ಮ ಬಗ್ಗೆ. ಟಿವಿಲೆಲ್ಲ ಬೇಕಾದಷ್ಟು ಬನ್ನಿ. ಹೌದು.
ಯೋಗಿರಾಜ್ ನಾವು ಚುಂಚನಕಟ್ಟೆಯಲ್ಲಿ ಇರುವಾಗಲೇ ಜೋರು ಮಳೆ ಬಂತು. ಆ ಕಡೆ ಕಾವೇರಿ ತಾಯಿ ಮೈದುಂಬಿ ಹಾಲಿನ ಹೊಳೆಯಂತೆ ಹರಿಯುತ್ತಿದ್ದಾಳೆ. ಈ ರುದ್ರರಮಣೀಯ ದೃಶ್ಯವನ್ನು ನೋಡುವುದೇ ಆನಂದ. ಕಾವೇರಿ ತಾಯಿಯ ಮಡಿಲಲ್ಲಿ ಹುಟ್ಟಿ ಅವಳ ನೆರಳಲ್ಲಿ ಬದುಕಿರುವ ನಾವುಗಳೇ ಪುಣ್ಯವಂತರು. ನಿಮಗೊಂದು ವಿಷಯ ಇಲ್ಲಿ ಹೇಳಲೇಬೇಕು. ಇದೇ ಧನುಷ್ಕೋಟಿ ಬಳಿ ರಾಜ್ಕುಮಾರ್ ಹಾಗೂ ಅಂಬಿಕಾ ನಟಿಸಿರುವ ಚಲಿಸುವ ಮೋಡಗಳು ಚಿತ್ರದ ಶೂಟಿಂಗ್ ನಡೆದಿದ್ದು. ಆ ದೃಶ್ಯದ ಶೂಟಿಂಗ್ ನಡೆಯುವುದನ್ನು ನಾನು ಸಮೀಪಕ್ಕೆ ಹೋಗಿ ನೋಡಿದ್ದೆ ಎನ್ನುವುದನ್ನು ಇಲ್ಲಿ ನಿಮಗೆ ಹೇಳಲಿಚ್ಛಿಸುತ್ತೇನೆ. ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಆತ್ಮೀಯರೇ, ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಇಲ್ಲಿಯವರೆಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು.